ಎದುರುಗಡೆ ಇದ್ದೀರಾ? ಲಾಸ್ಟ್ ಇಯರ್ ಎಲ್ಲ ಪ್ರತಿ ವರ್ಷ ಆಗ್ತಿತ್ತು. ಈ ವರ್ಷನೂ ಆಯಿತು ಪಾಪ. ರಾತ್ರಿ ವಾಚ್ಮ್ಯಾನ್ ಮನೆಗೆಲ್ಲ ನೀರು ಹೋಗುತ್ತೆ ಅಂತ ಪಾಪ ಒಂದು ಪಂಪ್ ಹಾಕಿದ್ರು, ಇನ್ನೊಂದು ಪಂಪ್ ಗಾಳಿಗೆ ತಂದು ಎಲ್ಲ ಮಾಡಿದ್ರು ಪಾಪ. ನಮ್ಮದೇ ಮನೆ ಇನ್ನೊಂದು ತಗೊಂಡು ಬಂದು ಏನಾಗಿದೆ ಅಂತಲೂ ಗೊತ್ತಿಲ್ಲ. ಯಾರೋ ನಮಗೆ ಯಾರ್ಯಾರೋ ಕರೆದ್ರು ನಮಗೆ ಮೇಡಮ್ ಗೊತ್ತಿಲ್ಲ ಇರುವಾಗ ಹೀಗಾಗಿದ್ದಾರೆ ಜನರು ಹೆತ್ಕೊಂಡಿದ್ದಾರೆ ಎಲೆಕ್ಟ್ರಿಸಿಟಿ ಅಂತ. ನಾನು ಸೆಕ್ಯೂರಿಟಿ ಅವರಲ್ಲಿ ಸೆಕ್ಯೂರಿಟಿಗೋಸ್ಕರ ಅವರು ಫ್ಯಾಮಿಲಿ ಜೊತೆನೂ ಇದ್ದಾರೆ. ನೇಪಾಳದಿಂದ ಫ್ಯಾಮಿಲಿ ತೊಗೊಂಡು ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಆ ಟೈಮಲ್ಲಿ ಮಕ್ಕಳಲ್ಲೇ ನಾವು ನೋಡಿಲ್ಲ. ನಾವು ಕೆಳಗೆ ಬರುವಾಗಿದ್ದೆಲ್ಲ ಆಗೋಗಿದೆ. ನನಗೂ ಶಾಕ್ ಹೊಡಿತು, ನನಗೂ ಶಾಕ್ ಹೊಡಿತು. ಮೊದಲು ಕಡೆ ಎಲ್ಲರೂ ಕಿಚ್ಚಿದ್ರು ಪಾಪ, ಮೇನ್ ಸ್ವಿಚ್ ಆಫ್ ಮಾಡಿ ಅಂತ. ಮೇನ್ ಸ್ವಿಚ್ ಆಫ್ ಮಾಡಿ ನಾನೇ ಹೇಳಿದೆ. ಇನ್ನು ಯಾರೋ ಮಗುನ ಹೇಳಿದ್ರು, ಯಾರು ಹತ್ರ ಬರಲಿಲ್ಲ ಆ ಟೈಮಲ್ಲಿ. ಏನು ಕಿಚ್ತಾ ಇದ್ದೀನಿ ಮಗಳು ಅಂದರೆ ದೊಡ್ಡ ಮಗಳಿದ್ದಾಳೆ ಹತ್ರ ಇದ್ದೀನಿ, ಮದುವೆ ಆಗಿದೆ, ಓಡ್ಕೊಂಡು ಬಂದು ನನಗೂ ಶಾಕ್ ಹೊಡೆದಿದ್ರು. ಇಲ್ಲಿಗೂ ಆಗಿದ್ರೆ ಏನಾಗ್ತಿತ್ತು. ಅದಕ್ಕೆ ನಾವು ಫುಲ್ ಮೇನ್ ಸ್ವಿಚ್ ಆಫ್ ಮಾಡಿದ್ವಿ. ಅಲ್ಲ ನೀರು ತೆಗಿಯಕೊಂಡವ್ರೆ ಪಾಪ ಎಲ್ರಿಗೂ ಕಷ್ಟ ಆಗ್ತದಲ್ಲ. ನಮ್ಮದು ಫಸ್ಟ್ ಫ್ಲೋರ್, ಬೇರೆಯವ್ರಿಗೆ ಕಷ್ಟ ಆಗಬಾರ್ದು ಅಂತ ಕೆಳಗೆ ಆಫೀಸಿಂದ ಬೇಗ ಬಂದರು ಪಾಪ. ಮಾಡ್ತಾನೇ ಇದ್ದಾರೆ. ಪ್ಯಾಂಟ್ ಎಲ್ಲ ಒದ್ದೆ, ಆಫೀಸ್ ಡ್ರೆಸ್ ಚೇಂಜ್ ಪ್ರತಿ ವರ್ಷ ಹಿಂಗೆ ಆಗ್ತದೆ. ಪ್ರತಿ ವರ್ಷ ಆಗ್ತಾ ಇದೆ. ನಾವು ಲಾಸ್ಟ್ ಇಯರ್ ಡ್ರೈನೇಜ್ ಎಲ್ಲ ಸರಿ ಮಾಡಿದ್ವಿ, ಡ್ರೈನೇಜ್ ಸರಿ ಮಾಡಿಸಿದ್ವಿ, ಒಂದ್ಸಲ ಎಂಟ್ರೆನ್ಸ್ ಹತ್ರ ಸರಿ ಮಾಡಿಸಿದ್ವಿ. ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರೆ ಯಾವ ಆಂಬ್ಯುಲೆನ್ಸ್ ಬರಲಿಲ್ಲ, ಒಂದು ಆಂಬ್ಯುಲೆನ್ಸ್ ಬರಲಿಲ್ಲ. ಡಾಲರ್ಸ್ ಲೇಔಟ್ ಅಂತ ಕೆರೆ ಅಂತ. ಬಟ್ ಡ್ರೈನ್ ಸಿಸ್ಟಮ್ ಏನಂದರೆ ಸರ್, ನೀರು ಒಳಗಡೆನೂ ಸೀಪೇಜ್ ಆಗ್ತಾ ಇದೆ ಸರ್. ನಾವು ಪಂಪ್ ಮಾಡ್ಕೋದಕ್ಕೂ ಆ ಥರ ಇದಾಗ್ತದೆ ಸರ್. ಬೇಸ್ಮೆಂಟ್ ಮಳೆ ಜಾಸ್ತಿ ಆದಾಗ ಅದು ಸೀಪೇಜ್ ಇದಾಗ್ತದೆ ಸರ್. ಎಷ್ಟು ವರ್ಷ ಆಗಿದೆ ಈ ಲೇಔಟ್ ಮಾಡಿ? 30 ವರ್ಷ. ಯಾರು ಲೋಕಲ್ ಅವರು ಇದ್ದೀರಿ? ಎಷ್ಟು ವರ್ಷ ಮನೆ? ಬೇಸ್ಮೆಂಟ್ಗಳೇ ಇದೆ ಎಲ್ಲ. ಈ ಥರ ಯಾರು ಈ ಲೋಕಲ್ ಅವ್ರು ನೀವು ಬಂದು ಹೇಳ್ತಾರೆ, ಮಾತಾಡ್ತೀವಿ ಯಾವಾಗ ಆಯಿತು. 35 ವರ್ಷ ಆಗಿದೆ. BTM ಸೆಕೆಂಡ್ ಸ್ಟೇಜ್ ಕಾಣಿಸ್ಕೊಂಡು ಇದೆಲ್ಲ ಕೆರೆನೇ ಇದ್ದಿದ್ದು. ಕೆರೆನ ಲೇಔಟ್ ಮಾಡಿದ್ದಾರೆ, ಎಲ್ಲ ಫ್ಲಡ್ ಮಾಡಿದ್ರು. ನೀರು ಉತ್ಪತ್ತಿ ಆಗುತ್ತೆ ಕೆಳಗಡೆ. ನೀರು